ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿರುವ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವಿದ್ಯಾರ್ಥಿಗಳು ವಿನೂತನ ರೀತಿಯಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಗರದ ಹೆಂಜಾನಾಯ್ಕ್ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬಸ್ನ ಕಲಾಕೃತಿಗೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದರು. ಇದೇ ವೇಳೆ ಡಿಕೆಶಿ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಕೃತಜ್ಞತೆ ಸಲ್ಲಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿರುವುದು ರಾಜ್ಯದ ವಿದ್ಯಾರ್ಥಿ ಸಮುದಾಯದಲ್ಲಿ ಸಂತಸ ಮೂಡಿಸಿದೆ. ಈ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹೆಂಜಾನಾಯ್ಕ್ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟದಿಂದ ವಿನೂತನ ಧನ್ಯವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಬಸ್ನ ಕಲಾಕೃತಿಯನ್ನು ಸಿದ್ಧಪಡಿಸಲಾಗಿತ್ತು. ಈ ಕಲಾಕೃತಿಗೆ ವಿದ್ಯಾರ್ಥಿಗಳು ಹಾಲಿನ ಅಭಿಷೇಕ ಮಾಡುವ ಮೂಲಕ ತಮ್ಮ ಸಂತಸ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಧನ್ಯವಾದ ಅರ್ಪಿಸಲಾಯಿತು. ಕಾರವಾರದಲ್ಲಿ ನಡೆದ ಈ ವಿಶಿಷ್ಟ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆದಿದ್ದು, ಉಚಿತ ಬಸ್ ಪಾಸ್ ಯೋಜನೆಗೆ ವಿದ್ಯಾರ್ಥಿಗಳಿಂದ ಬೆಂಬಲ ವ್ಯಕ್ತವಾಗಿದೆ. ಎಲ್ಲೇ ಜಿಲ್ಲೆಯಲ್ಲಿ ಕಲಿಯಲಿ, ಯಾವುದೇ ತಾಲೂಕಲ್ಲಿ ಕಲಿಯಲಿ, ಅವರಿಗೆ ಫ್ರೀ ಆಗಿ ಬಸ್ ಅನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಡಿಕೆ ಶಿವಕುಮಾರ್ ಪರವಾಗಿ ಈ ಬಸ್ಸಿಗೆ ಒಂದು ಅಭಿಷೇಕ ಮಾಡುವ ಅಂತ ಒಂದು ಡಿಕೆ ಶಿವಕುಮಾರ್ ಅವರು ಬಂದಾಗ ಮೊದಲು ಸ್ಟೂಡೆಂಟ್ಗೋಸ್ಕರ ಕಾಲೇಜಿಗೆ ಹೋಗಿ ಅನುಕೂಲವಾಗಲಿ ಅಂತ ಬಂದರೆ ಸ್ಟೂಡೆಂಟ್ ಅವರಿಗೆ ಅನುಕೂಲವಾಗಬೇಕು, ನಾನು ಬಸ್ ಫ್ರೀ ಮಾಡ್ತೀನಿ ಮೊದಲು, ಆಮೇಲೆ ಡಿಸಿಷನ್ ಎಲ್ಲ ಆಮೇಲೆ ನೋಡುವಂತ. ಅದು ಎಲ್ಲ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದು ಬಸ್ ನಮಗೆ ಹೋಗಲಿಕ್ಕೆ ಅಲ್ಲಿ 1,500 ಪಾಸ್ ಮಾಡಬೇಕಾಗಿತ್ತು. ಇದರಿಂದ ನಮಗೂ ತುಂಬ ಅನುಕೂಲವಾಗಿದೆ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮತ್ತು ಎಲ್ಲ ಸ್ಟೂಡೆಂಟ್ ವತಿಯಿಂದ ಅವರಿಗೆ ಸರ್ಕಾರಕ್ಕೆ ಒಟ್ಟಿರತಕ್ಕಂಥ ಸೌಲಭ್ಯಗಳನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಂಡು ನಮ್ಮ ಅಭ್ಯುದಯವನ್ನು ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳಿರುವುದರಿಂದ ನಿಮ್ಮ ಚಂಚಲ ಮನಸ್ಸು ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ನಿಮ್ಮ ಹಳ್ಳಿಗಳಲ್ಲೂ 250 ವಿದ್ಯಾರ್ಥಿಗಳನ್ನು ಅಥವಾ ಯುವಕರನ್ನು 16ರಿಂದ 35 ವರ್ಷದ ಯುವಕರನ್ನ ಭಾರತ ಜೂಡೋ ಎಂಬ ಯುವಕ ಸಂಘವನ್ನು ಸ್ಥಾಪಿಸಿ 10 ಲಕ್ಷ ಕೊಡ್ತೀನಿ ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅದರಲ್ಲಿ 3 ವಿದ್ಯಾರ್ಥಿಗಳಿಗೆ ಆ 3ಗಳನ್ನು ತಾವು ಸದುಪಯೋಗ ಪಡಿಸಿಕೊಂಡು ಈ ಸರ್ಕಾರಕ್ಕೆ ಋಣಿಯಾಗಿರಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಅಭ್ಯುದಯವನ್ನು ಸಾಧಿಸಿದಂತ ರಾಘು ನಾಯ್ಕ್ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ. ಯಾಕಂತಂದ್ರೆ ಅವರು ಅನೇಕ ಕಾರ್ಯಕ್ರಮ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ, ಸರ್ ನಾ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಎಲ್ಲ ಸಪೋರ್ಟ್ ನಾವಿವತ್ತು ಎಲ್ಲ ನಮ್ಮ ಮಿತ್ರರು ಒಳಗೂಡಿ ಬಂದಿದ್ದೇವೆ. ಆದ್ರಿಂದ ಇದು ರಾಘು ನಾಯ್ಕರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಕಾರವಾರ ಅಂಕೋಲ ಕ್ಷೇತ್ರ ಅಭಿವೃದ್ಧಿ